ದೇವಸ್ಥಾನಗಳಿಗೆಲ್ಲ ದುಡ್ಡು ಹಾಕೋದ್ರ ಬದಲಿಗೆ ನಿಮ್ಮ ಸಮಾಜಗಳ ಏಳಿಗೆಗಾಗಿ ಅದನ್ನ ಒಂದು ನಿಧಿ ಮಾಡಿ ವಿನಿಯೋಗಿಸಿ, ದೇವಸ್ಥಾನಗಳಿಗೆ ಎಲ್ಲ ದುಡ್ಡು ಕೊಡಬೇಡಿ ಅಂತ. ನಾವು 30 ವರ್ಷದಿಂದ ಈ ಮಾತು ಹೇಳ್ತಾನೆ ಇದ್ವಿ, ಬರಿತಾನೆ ಇದ್ವಿ. ಒಬ್ಬ ಜನನಾಯಕ ಈ ಮಾತು ಹೇಳೋ ಕಾಲ ಬಂದು ಅದನ್ನ ನಾವು ನೋಡಿದ್ವಲ್ಲ, ಅದು ನಮಗೆ ಸಂತೋಷ ಅಂತ ಅನಿಸ್ತದೆ. ಮೌಢ್ಯಗಳನ್ನು ಪೋಷಿಸುತ್ತಿರುವ ಮಠಾಧೀಶರ ಕುರಿತು ಬೇಲೂರು ಮಠದ ನಿಜಗುಣಾನಂದ ಸ್ವಾಮೀಜಿಯವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವರ ಸಾತ್ವಿಕ ಸಿಟ್ಟು ಅಲೆಗಳ ಅಬ್ಬರದಲ್ಲಿ ವ್ಯಕ್ತವಾಗಿ ಜನಸ್ತೋಮವನ್ನು ದಂಗುಬಡಿಸಿದರು. ಮನುಷ್ಯ ಹಣದ ಕಾಯಕದ ಮಾರ್ಗದಿಂದ ಬಂದಿರತಕ್ಕಂಥ ಸಂಪತ್ತನ್ನು ಬಳಸಿಕೊಂಡು ಬದುಕಬೇಕನ್ನತಕ್ಕಂತಹ ಜೀವನದ ಕಡೆಗೆ ಅವನ ಬದುಕಿಲ್ಲ. ಜೀವನ ಕಾಯಕ ಮಾಡಿ ಬದುಕಬೇಕನ್ನತಕ್ಕಂಥ ಪ್ರಜ್ಞೆಯಲ್ಲಿ ಅವನು ಬದುಕ್ತಾ ಇರೋದಿಲ್ಲ. ಇಲ್ಲಿ ಮನುಷ್ಯ ಮುಖ್ಯವಾಗಿ ನಾನು ದುಡಿಲಾರದೆ ಎಲ್ಲವೂ ಬರಬೇಕನ್ನತಕ್ಕಂಥದ್ದು ಅವನಿಗೆ ಬಹಳ ಮುಖ್ಯವಾದಂತ ಒಂದು ಗುರಿ ಇವತ್ತು ನಾವು ಕಾಣುತ್ತಾ ಇದ್ದೇವೆ. ಈ ದುಡಿಯಲಾರದೆ ಬರ್ತಕ್ಕಂತಹ ವ್ಯವಸ್ಥೆಗೆ ಬಹಳ ಅಸ್ತ್ರವಾಗಿ ನಿಂತವರೇ ವೈದಿಕರು. ದುಡಿಯಲಾರದಂತಹ ವಸ್ತುಗಳನ್ನು ಕೊಡ್ಲಿಕ್ಕಾಗಿ ನಿಂತವರೇ ಪುರೋಹಿತಗಾರರು. ದುಡಿಯಲಾರದ ವಸ್ತುಗಳಿಗೆ ನಿಮಗೆಲ್ಲದಕ್ಕೂ ಸಹ ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಕೊಡ್ತೇವೆ ಅನ್ನತಕ್ಕಂತಹ ದಾರಿದೀಪವಾಗಿ ನಿಂತವರು ಯಾರು ಅಂದ್ರೆ ಈ ವೈದಿಕ ಸಂಪ್ರದಾಯದವರು. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನಾವಿಲ್ಲಿ ಯಾರು ಸಹ, ನಾನು ಅದಕ್ಕೆ ತಮಾಷೆಗೆ ಹೇಳ್ತಾ ಇರ್ತೇನೆ, ನಾನು ತಿಂಗಳಾನುಗಟ್ಟಲೆ ಪ್ರವಚನ ಮಾಡ್ತಾ ಇರ್ತೇನೆ, 16,000 ಜನ ಕುಳಿತು ಕೇಳ್ತಾ ಇರ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ಈ ಹೋರಾಟ ಒಂದು ಮುಖ ಆದ್ರೆ ಇನ್ನೊಂದು ಕಡೆ ಅರಿವಿನ ಪ್ರಜ್ಞೆ ಜಾಗೃತ ಆಗಬೇಕು, ಪ್ರಚಾರದ ಪ್ರಜ್ಞೆ ಜಾಸ್ತಿ ಆಗಬೇಕು. ತಳಮಟ್ಟದಲ್ಲಿ ನಾವು ಜನಗಳ ಹತ್ತಿರ ಹೋಗಿ ನಿಂತ್ಕೊಂಡಾಗ ಮಾತ್ರ ಇದನ್ನು ತೆಗಿಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಭಯ ಇರ್ತದೆ. ಭಯದ ವಾತಾವರಣದಲ್ಲಿ ಬದುಕಿದ್ದಾನೆ ಅವನು. ಅವನಿಗೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಧರ್ಮ ಅಂತಂದ್ರೆ ಹೇರಲ್ಪಟ್ಟಿದ್ದಾರೆ ಅವರ ಮೇಲೆ. ಆ ಹೇರಲ್ಪಟ್ಟಿರ್ತಕ್ಕಂಥ ಧರ್ಮದಲ್ಲಿ ಅವನು ಬದುಕಿರ್ತಕ್ಕಂಥವನು ಹೊರಗೆ ಬರಬೇಕಾದ್ರೆ ಅವನು ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಬಹಳ ಚೆನ್ನಾಗಿ ವಿಚಾರ ಮಾಡಬೇಕು. ಬಸವಣ್ಣನವರು ಎಲ್ಲಿಗೆ ಹೋದ್ರು ಅಂತಂದ್ರೆ ಮಾದಾರ ಚೆನ್ನಯ್ಯನ ಕೇರಿಗೆ ಹೋದ್ರು, ಡೋಹಾರ ಕಕ್ಕಯ್ಯನ ಮನೆಗೆ ಹೋದ್ರು, ಹರಳಯ್ಯನ ಮನೆಗೆ ಹೋದ್ರು, ಹೊಲೆಯರ ನಾಗಯ್ಯನ ಮನೆಗೆ ಹೋದ್ರು, ಮಡಿವಾಳ ಮಾಚಯ್ಯನವರ ಮನೆಗೆ ಹೋದ್ರು, ಅಂಬಿಗರ ಚೌಡಯ್ಯನ ಮನೆಗೆ ಹೋದ್ರೆ ಹೊರತು ಉತ್ತಮರಾಗಿರ್ತಕ್ಕಂತಹ ಬ್ರಾಹ್ಮಣರ ಕೇರಿಗೆ ಬಸವಣ್ಣ ಹೋಗಲಿಲ್ಲ. ಇದು ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವರು ಎಲ್ಲಿ ಹೋದ್ರು ಅಂದ್ರೆ ಕೆಳವರ್ಗದವರ ಹತ್ರ ಹೋಗಿ ನಿಂತರು ಬಸವಣ್ಣ. ಕಾರಣ ಏನು ಅಂತಂದ್ರೆ ಅಲ್ಲಿ ಭಕ್ತಿ ಇರ್ತದೆ, ಶಕ್ತಿ ಇರ್ತದೆ, ನಂಬಿಕೆ ಇರ್ತದೆ, ವಿಶ್ವಾಸ ಇರ್ತದೆ. ಅಲ್ಲಿ ಆ ಭಕ್ತಿ, ವಿಶ್ವಾಸ, ನಂಬಿಕೆಯನ್ನ ಪುರೋಹಿತ ವರ್ಗದವರು ಒಂದು ವ್ಯಾಪಾರೀಕರಣವಾಗಿ ಬಂಡವಾಳ ಆಗಿ ಮಾಡಿಕೊಂಡ್ರು ಈ ದೇಶದೊಳಗಡೆ. ಇದು ಬಹಳ ದೊಡ್ಡ ದುರಂತವಾದಂತ ಒಂದು ವಾತಾವರಣ. ಇಷ್ಟೊತ್ತು ನೀವೆಲ್ಲರೂ ಕೇಳಿದಿರಿ. ಏನೇನು ನಡೀತಿದೆ ಅಂತ ಹೇಳೋದು ಬೇಕಾಗಿಲ್ಲ, ಏನೇನು ಮಾಡ್ತಾರೆ ಅಂತ ಹೇಳೋದು ಬೇಕಾಗಿಲ್ಲ. ಅದಕ್ಕಾಗಿ ನಾನು ನನ್ನಲ್ಲಿ ವಿನಂತಿ, ವೇದಿಕೆ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂತಹ ಮಠಾಧೀಶರ ಮನಸ್ಸುಗಳು ಬದಲಾಗಬೇಕು. ಸಮಾಜಮುಖಿ ಚಿಂತನೆಯ ಕೂಡಲ ಸಂಗಮ ಪಂಚಮಸಾಲಿ ಮಠದ ಜಯಮೃತ್ಯುಂಜಯ ಸ್ವಾಮೀಜಿಯವರು ತಮ್ಮ ಆಶಯಗಳನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಿದ್ದು ಅತ್ಯಂತ ವಿಶೇಷವಾಗಿತ್ತು. ದೇಶಕೋಶಗಳ ತಿಳಿದು, ಜನರ ದುಃಖಗಳ ತಿಳಿದು, ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಕಷ್ಟ. ಗೌತಮ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಕಷ್ಟ. ಹೌದು, ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಪೆರಿಯಾರ್, ಜ್ಯೋತಿಬಾ ಫುಲೆ, ಕಾರ್ಲ್ ಮಾರ್ಕ್ಸ್ನ ಆದರ್ಶಗಳನ್ನು ಮರೆತು ದಾರಿ ತಪ್ಪಿರುವ ಈ ಸಮಾಜದಲ್ಲಿ ಎಚ್ಚರ ಮೂಡಿಸುವ ಕಾರ್ಯ ಬೆಳಗಾವಿಯಲ್ಲಿ ನಡೆಯಿತು. ಗುಲ್ಬರ್ಗಾ ಜಿಲ್ಲೆಯ ಮಳಕೇಡದಿಂದ ಆಗಮಿಸಿದ್ದ ಹಜರತ್ ಸೈಯದ್ ಶಾಹಾ ಮುಸ್ತಫಾ ಖಾದ್ರಿಯವರು ಕೂಡ ಇದೇ ಸಂದೇಶವನ್ನು ಜನರಿಗೆ ನೀಡಿದರು. ಬಸವಣ್ಣವರು ಕೂಡ ಬಹಳ ಸುಂದರವಾಗಿ ಹೇಳ್ಯಾರ. ಜಗದಗಲ ಮಿಗಿಲಗಲ ನಿಮ್ಮಗಲ, ಪಾತಾಳಿಂದ ತತ್ತ ಈ ನಿಮ್ಮ ಶ್ರೀಚರಣ, ಆಕಾಶದಿಂದ ತತ್ತ ಈ ನಿಮ್ಮ ಶ್ರೀ ಮುಕುಟ, ಕೂಡಲ ಸಂಗಮ ಲಿಂಗವೇ ನೀನು ಅಗಮ್ಯ ಅಗೋಚರ ಅಪ್ರತಿಮ, ನನ್ನ ಕರಸ್ಥಲಕ್ಕೆ ಬಂದು ಚುಳುಕಾಡಿರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದರು. ಎಷ್ಟು ಸುಂದರವಾದಂತಹ ಮಾತದು. ಯಾಕಂದ್ರೆ ನಾವು ಕಣ್ಣಿಗೆ ಕಾಣೋದೆಲ್ಲ ದೇವರಂತ ತಿಳ್ಕೊಂಡಿವಿ, ಆದ್ರೆ ನಮ್ಮಲ್ಲೇ ದೇವರಿದ್ದದ್ದು ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದು ಒಂದು
ನಮ್ಮ ದುರ್ದೈವ ಅಥವಾ ವಿಪರ್ಯಾಸ. ಯಾಕಂದ್ರ ಇಂಥ ವೈದಿಕರು ಕೆಲವು ಆ ಧರ್ಮದ ಪ್ರಚಾರಕ ಮಾಡತಕ್ಕಂಥ ಮುಖಂಡ್ರೆ ಅಂತ ಅನ್ಸ್ಕೊಂಡ್ರಲ್ಲ, ನಮ್ಮಂತ ಮುಖಂಡ್ರ ಈ ಧರ್ಮವನ್ನು ಕೆಡಿಸ್ತಾ ಇದ್ದಾರೆ. ಧರ್ಮದಲ್ಲಿ ಅವೈಜ್ಞಾನಿಕತೆಯನ್ನು ತಂದು ತನ್ನದೇ ಆದ ಒಂದು ದಿಶೆಯಲ್ಲಿ ಅವರನ್ನು ಒತ್ತೊಯ್ದು ಸುಲಿಗೆ ಮಾಡ್ತಕ್ಕಂಥ ಕೆಲಸ ಕೆಲವೊಂದು ಮಠಗಳಲ್ಲಿ ಮತ್ತು ಕೆಲವೊಂದು ದರ್ಗಾಗಳಲ್ಲಿ ನಡೆದವು. ಈಗ ಗುಲ್ಬರ್ಗಾ ಜಿಲ್ಲೆಯಲ್ಲಿ 2 ದರ್ಗಾ ಅದಾವು. ಆಳಂದದಲ್ಲಿ ಲಾಳ್ಳೆ ಮಶಾಕ್ ದರ್ಗಾ ಮತ್ತು ಗೂಗಿಯಲ್ಲಿ ಚಂದಾ ಹುಸೇನಿ ದರ್ಗಾ. ಆ ಗುಲ್ಬರ್ಗಾ ಜಿಲ್ಲೆಯಲ್ಲೆಲ್ಲ ಇರ್ತಕ್ಕಂಥ ಕೆಲವು ಮುಸಲ್ಮಾನರು ಒಂದು ಅಂಧವಿಶ್ವಾಸ ಇದೆ. ಯಾರ ಮನಿ ದೇವರು ಲಾಳೆ ಮಶಾಕ್ ಅದಾರ, ಯಾರ ಮನಿ ದೇವರು ಲಾಳೆ ಮಶಾಕ್ ಚಂದಾ ಹುಸೇನಿ ಅದಾರ, ಅವ್ರೊಬ್ರಿಗೊಬ್ರು ಸಂಬಂಧ ಬೆಳೆಸಂಗಿಲ್ಲ, ಬೀಗಸ್ತನ ಮಾಡಂಗಿಲ್ಲ. ಅದನ್ನು ಮುರಿಯುವ ಸಲುವಾಗಿ ನಾನು ಸುಮಾರು ಒಂದು 30 ಮದುವೆ ಮಾಡಿದ್ದೇನೆ ಆ ಸೇಮ್ ಇರ್ತಕ್ಕಂಥ ಆ ಸಮುದಾಯಕ್ಕೆ. ಇಲ್ಲಿವರೆಗೆ ಬಹಳ ಸೌಖ್ಯವಾಗಿದ್ದಾರೆ, ಬಹಳ ಸುಂದರವಾದಂತಹ ಜೀವನ ಅವ್ರು ಕಳೀತಾ ಇದ್ದಾರೆ. ಯಾರೂ ಸತ್ತಿಲ್ಲ, ಅವ್ರು ಯಾರಿಗೂ ಯಾವುದೇ ಕೇಡಾಗಿಲ್ಲ. ರುದ್ರಭೂಮಿಯಲ್ಲಿ ಮೌಢ್ಯ ವಿರೋಧಿ ಕಾರ್ಯಕ್ರಮವನ್ನ ಸಂಘಟಿಸುವ ದಿಟ್ಟತನ ತೋರಿದ ಕಾರ್ಯಕ್ರಮದ ರೂವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ಎಲ್ಲರಿಗಿಂತ ಕೊನೆಗೆ ವೇದಿಕೆ ಏರಿದರು. ಸಮಾವೇಶದ ಮುಂದುಗಡೆ ಚಿತಾಗಾರದಲ್ಲಿ ಮೃತದೇಹಗಳ ಅಂತ್ಯಕ್ರಿಯೆ ನಡೆಯುತ್ತಿದ್ದರೆ ಸತೀಶ್ ಜಾರಕಿಹೊಳಿಯವರು ಮೌಢ್ಯಗಳ ಅಂತ್ಯಕ್ರಿಯೆ ಮಾಡಿದ ಖುಷಿಯನ್ನು ತಮ್ಮ ಜನರೊಂದಿಗೆ ಹಂಚಿಕೊಂಡರು. ಈ ಕಾರ್ಯಕ್ರಮವನ್ನು ಸ್ಮಶಾನಲ್ಲಿ ಇಟ್ಟುಕೊಳ್ಳಿಕ್ಕೆ ಮುಖ್ಯ ಕಾರಣ, ಸುಮಾರು 20-25 ವರ್ಷದಿಂದ ಈ ಮಹಾನ್ ನಾಯಕರ ವಿಚಾರಗಳನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹೋರಾಟದ ವಿಚಾರ ಈ ಸಮಾಜವನ್ನ ಶೋಷಣೆ ಮುಕ್ತ ಮಾಡಬೇಕು ಅನ್ನೋ ಅವ್ರ ಕಲ್ಪನೆ ಇತ್ತು. ಈ ಶೋಷಣೆ ಆಗಲಿಕ್ಕೆ ಮುಖ್ಯವಾದ ಕಾರಣ ಮೂಢನಂಬಿಕೆಯಿಂದ ಬಡತನ, ಶಿಕ್ಷಣದಿಂದ ವಂಚಿತ, ಆರ್ಥಿಕದಿಂದ ವಂಚಿತ, ಎಲ್ಲರಿಂದ ವಂಚಿತ ಅಂತ ನಾವು ಭಾವನೆಯಿಂದ ಇದನ್ನ ಪ್ರಯೋಗವನ್ನ ನಾವು ಸ್ಮಶಾನದಿಂದ ಮಾಡ್ಬೇಕಂತ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಮುಖ ಕಾರಣತ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಅಂಬೇಡ್ಕರ್ ಅವರು ಕೂಡ ಸುಮಾರು ವರ್ಷಗಳ ಕೂಡ ಈ ಶೋಷಿತ ಸಮುದಾಯದ ಜನರ ಪ್ರಗತಿಗೆ ಅವ್ರ ಏಳಿಗೆಗೆ ಬಹಳಷ್ಟು ಹೋರಾಟವನ್ನು ಮಾಡಿದ್ರು. ಅವ್ರು ಹೇಳಿದ್ರು ಕೊನೆಯ ಗಳಿಗೆಯಲ್ಲಿ, ಈ ಶೋಷಿತವಾದ ಸಮುದಾಯದ ರಥವನ್ನ ಇಲ್ಲಿವರೆಗೆ ನಾ ತಂದಿದ್ದೇನೆ, ಸಾಧ್ಯಾರೆ ನೀವು ಮುಂದುವೈರಿ, ಇಲ್ಲ ಹಿಂದಕ್ಕೆ ಒಯ್ಬೇಡ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕಾಗಿ ಅವರ ಕೊನೆಯ ದಿವಸ ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಹೋಗಿದ ಕೊನೆಯ ದಿವಸ. ಅದಕ್ಕಾಗಿ ಈ ರಥವನ್ನು ನಾವು ಎಳಿಲಿಕ್ಕೆ ಎಲ್ಲರೂ ಸಿದ್ಧರಿದ್ದು ಅಂತ ಕಾರಣಕ್ಕಾಗಿ ಈ ದಿನವನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಸುಮಾರು 1000 ಅಥವಾ 2000 ವರ್ಷಗಳ ಹಿಂದೆ ಈ ದೇಶಕ್ಕೆ ಆರ್ಯರು ಬರೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ದ್ರಾವಿಡರು ಇರ್ಬೋದು, ಸಿಂಧು ನದಿ ಸಂಸ್ಕೃತಿ ಇರ್ಬೋದು, ಇಲ್ಲಿ ಯಾವುದೇ ದೇವರ ಪೂಜೆಗಳಾಗಲಿ ಅಥವಾ ದೆವ್ವ ಅನ್ನೋದು ಆ ಶಬ್ದ ನಮ್ಮ ದೇಶದಲ್ಲಿ ಇರ್ಲಿಕ್ಕೆ ಅನ್ನೋದು ನಾವು ಮೊದಲು ತಿಳ್ಕೊಬೇಕಾಗ್ತದೆ. ಆರ್ಯರು ಯಾವಾಗ ಅಲ್ಲಿ ಬಂದ್ರೆ ನಮ್ಮ ದೇಶಕ್ಕೆ ಅವ್ರ ಜೊತೆನೆ ಈ ಮೂರ್ತಿ ಪೂಜೆಗಳನ್ನ, ದೇವರ ಜೊತೆಗೆ ದೆವ್ವಗಳನ್ನ ಸೃಷ್ಟಿ ಮಾಡಿ ನಮ್ಮನ್ನ ಶೋಷಣೆ ಮಾಡಲಿಕ್ಕೆ, ನಮ್ಮನ್ನು ಹೆದರಿಸುವಂತ ಕೆಲಸ ಪ್ರಾರಂಭ ಮಾಡಿದ ಒಂದು ಸಣ್ಣ ಬಹಳ ಚಿಕ್ಕದಂತ ಕತೆ. ಆದ್ರೆ ಇವತ್ತು 1000 ವರ್ಷಗಳ ನಂತರ ಇದು ಬಹಳ ಬೃಹತ್ತಾಕಾರಾಗಿ ಬೆಳೆದ ಇವತ್ತು ನಮ್ಮನ್ನ ಎಲ್ಲಾ ರೀತಿಯಿಂದ ಶೋಷಣೆ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂಚೆ ಇವತ್ತಿನ ನಾವು ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಕಜಕಿಸ್ತಾನ್ ಇರ್ಬೋದು, ಇಸ್ರೇಲ್ ಇರ್ಬೋದು, ಬಹುಶಃ ಅವರ ಮೂಲ ಆರ್ಯರು, ಪುರೋಹಿತ ಇವತ್ತಿನ ಬ್ರಾಹ್ಮಣರು ಏನತಿ, ಬಹುಶಃ ಅವರು ಮೂಲತಃ ಆ ದೇಶಗಳಿಂದ ನಮ್ಮ ದೇಶಕ್ಕೆ ವಲಸೆ ಬಂದವರು. ಇವ್ರು ಬಂದಾಗ ನಮ್ಮ ಜನತೆ ಬಹಳ ಮುಗ್ದಿತ್ತು, ಬಹಳ ಕಡಿಮೆ ಸಂಖ್ಯೆ ಇದ್ರು, ಮುಗ್ದಿದ್ರು. ಇರಾನ್ನಲ್ಲಿ ಒಂದು ಸಂಸ್ಕೃತಿ ಇತ್ತು, ಅಲ್ಲಿ ಗುಂಪುಗಳಾಗಿದ್ದು. ಒಂದು ಇಲ್ಲಿ ಹಂಗೆ ನಾವು ಇವತ್ತು ರಾಜರ ಮಹಾರಾಜರ ಅಂತ ಕೇಳ್ತೀವಿ, ಒಂದೊಂದು ಸಣ್ಣ ಸಣ್ಣ ಗುಂಪುಗಳಾಗಿ ಅವತ್ತಲ್ಲಿ ಹೋರಾಟ ಮಾಡ್ತಿದ್ರು. ಆ ಹೋರಾಟದಲ್ಲಿ ಯಾರಲ್ಲಿ ಸೋತ್ರೆ ಆ ದೇಶವನ್ನ ಬಿಟ್ಟು ಹೋಗ್ಬೇಕು, ಅವರಿಂದ ದೂರ ಹೋಗ್ಬೇಕಂತ ಅಲ್ಲಿ ಒಂದು ಕಾನೂನನ್ನ ಇತ್ತು, ಜಾರಿಯಲ್ಲಿತ್ತು. ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದು ಕಾನೂನು ಇತ್ತು. ಅಲ್ಲಿ ಯಾರು ಸೋಲ್ತಾರ ಅವರು ತಮ್ಮನ್ನ ಬದುಕಲಿಕ್ಕೆ ಬೇರೆ ಬೇರೆ ದೇಶಗಳಿಗೆ ದೂರದಿಂದ ಹುಡುಕೋತಾ ಬರುವಂತ ಒಂದು ಪರಿಪಾಠ ಇತ್ತು. ಅವಾಗೆ ಬಹಳಷ್ಟು ಜನ ಸೋತಾಗ ಮೇಲಿಂದ ಬಂದಾಗ ಈ ಭಾರತ ದೇಶವನ್ನ ನೋಡಿದ್ರು. ಇಲ್ಲಿರುವಂತ ಸಂಪತ್ತು, ಸಮೃದ್ಧಿ, ಇಲ್ಲಿರುವಂತ ವ್ಯವಸ್ಥೆ ಮತ್ತು ವಿಶೇಷವಾಗಿ ಈ ಮುಗ್ಧ ಜನರನ್ನು ನೋಡಿ ನಾವಿಲ್ಲೇ ನೆಲೆಸಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಯಾವಾಗ ಸೋತಂಗ ಗುಂಪುಗಳೆಲ್ಲ ಅವು ನಮ್ಮ ಭಾರತದ ಮೂಲೆಗಳಲ್ಲಿ ಹೋಗಿ, ನಂತರ ಅವರೆಲ್ಲ ಬಹುಶಃ 100-200 ಜನ ಒಂದು ಗುಂಪಾಗಿ ಬರ್ತಾ ಇರ್ಬೋದು ಆವಾಗಿನ ಕಾಲಗಳಲ್ಲಿ. ಸೊ ನಾವು ರಕ್ಷಣೆ ಹೇಗೆ ಮಾಡ್ಕೋಬಹುದು,
ಇಲ್ಲಿ ಬಹುಸಂಖ್ಯಾತ ಇರುವಂಥ ಈ ದ್ರಾವಿಡರು ಇರ್ಬೋದು ಅಥವಾ ಮೂಲ ನಿವಾಸಿಗಳು ಇರ್ಬೋದು, ಇವ್ರೇನಾರ ಒಂದು ಗೂಡಿದ್ರೆ ಅಥವಾ ಇವರು ನಮ್ಮ ವಿರುದ್ಧ ತಿರುಗಿ ಬಿದ್ದರೆ ಬಹುಶಃ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಕಲ್ಪನೆಯಿಂದ ಬಹುಶಃ ಈ ಜನರನ್ನು ಯಾವ ರೀತಿ ನಾವು ಶೋಷಣೆ ಮಾಡಬೇಕು, ಯಾವ ರೀತಿ ಇವರನ್ನು ನಾವು ಹೆದರಿಸಬೇಕು ಅನ್ನೋ ಕಲ್ಪನೆ ಬಹುಶಃ ಆ ದಿನಗಳಿಂದ ಈ ಆರ್ಯರಿಗೆ ಬಂದಾಗ ಇದನ್ನು ಯಾವ ರೀತಿ ಹೆದರಿಸಬೇಕು ಅನ್ನೋ ಕಲ್ಪನೆ ಬಹುಶಃ ಅವಾಗೆ ದೇವರನ್ನ ಸೃಷ್ಟಿ ಮಾಡೋದು. ದೇವರ ಜೊತೆ ದೇವರನ್ನು ಕೂಡ ಸೃಷ್ಟಿ ಮಾಡೋದು. ಹೆಂಗ ಆಡಳಿತ ಪಕ್ಷ ಇರ್ತೈತೆ ಅದ್ರ ಜೊತೆ ವಿರೋಧ ಪಕ್ಷ ಅಂದಂಗೆ ದೇವರು ಆಡಳಿತ ಪಕ್ಷ, ದೇವು ವಿರೋಧ ಪಕ್ಷ. ಇದನ್ನ ಅವಾಗೆ ಬ್ರಾಹ್ಮಣರ ಕಲ್ಪನೆ, ಅದು 3000 ವರ್ಷಗಳಿಂದ ಕಲ್ಪನೆ ಮಾಡಿದ್ರು ಅವ್ರು. ಅದರಿಂದ ಶೋಷಣೆ ಮಾಡಬೇಕು, ಇಲ್ಲ ತಪ್ಪಿಸ್ಕೊಂಡ್ ಬಂದ್ರೆ ಈ ಕಡೆ ಮಾಡಬೇಕು ಅನ್ನೋದು ಅವ್ರ ಕಲ್ಪನೆ. ಇದೇನವರು ನಮಗೆ ಹೆದರ್ಸ್ಲಿಕ್ಕೆ ಮಾಡಿದ ಅಷ್ಟೇ, ಇವರು ಒಂದು ಗೂಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಹೆದರ್ಸ್ಲಿಕ್ಕೆ ಮಾಡಿದ ಒಂದು ಸಣ್ಣ ಘಟನೆ ಇವತ್ತು ಬಹಳ ದೊಡ್ಡದಾಗಿ ಬೆಳೆದ ಇಡೀ ನಮ್ಮ ವ್ಯವಸ್ಥೆಯನ್ನ ಬಲಿ ಕೊಡುವಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಶೋಷಿತರು ಜಾಗೃತಗೊಳ್ಳಬೇಕು, ವೈಚಾರಿಕವಾಗಿ ಗಟ್ಟಿಯಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಸ್ವಾವಲಂಬಿಗಳಾಗಿ ಅಧಿಕಾರ ಚಲಾಯಿಸುವ ಸಾಮರ್ಥ್ಯ ಪಡೆಯಬೇಕು. ಆಗ ಮಾತ್ರ ಅಂಬೇಡ್ಕರ್ ಅವರ ಕನಸಿನ ಸಮಾಜ ನಿರ್ಮಾಣವಾಗಲು ಸಾಧ್ಯ. ಹೀಗೆ ಹೇಳುವ ಮೂಲಕ ಅವರು ನೆರೆದಿದ್ದ ಅಗಾಧ ಜನಸ್ತೋಮದಲ್ಲಿ ವೈಚಾರಿಕತೆಯ ಕಿಡಿಯನ್ನು ಹೊತ್ತಿಸುವಲ್ಲಿ ಯಶಸ್ವಿಯಾದರು. ಬೆಳಗಾವಿಯ ರುದ್ರಭೂಮಿ ಒಂದು ಅಮೋಘ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಚಿತಾಗಾರದಲ್ಲಿ ಸರಣಿಯಾಗಿ 6 ಮೃತದೇಹಗಳ ಅಂತ್ಯಕ್ರಿಯೆ ನಡೆದು ಹೋಯಿತು. ದಗದಗನೆ ಉರಿಯುತ್ತಿದ್ದ ಚಿತಾಗಾರದ ಬೆಂಕಿಯ ಜೊತೆಗೆ ನೆರೆದಿದ್ದ ಜನಸ್ತೋಮದ ಒಡಲಲ್ಲಿ ವಿಚಾರಕ್ರಾಂತಿಯ ಬೆಂಕಿ ಹೊತ್ತಿಕೊಂಡಿತ್ತು. ಶಿಕ್ಷಕಿಯಾಗಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಕಾರ್ಯಕ್ರಮಗಳ ಮಕ್ಕಳ ದಿನಾಚರಣೆ ಪ್ರಯುಕ್ತ ನಡಿಬೇಕು ಅಂತ ನಾನು ಬಯಸ್ತೀನಿ. ಈ ಹಿರಿಯರಲ್ಲಿ ಆ ರೀತಿ ಭಾವನೆಗಳು ಅಷ್ಟೊಂದು ಇದು ಆಗ್ತಾವಿಲ್ಲೋ ಗೊತ್ತಿಲ್ಲ, ಆದ್ರೆ ಮಕ್ಕಳಲ್ಲಿ ಈ ಭಾವನೆಯನ್ನು ನಾವು ಮೂಡಿಸಿದ್ವು ಅಂದ್ರೆ ಮಕ್ಕಳು ಮುಂದೆ ಸಮಾಜವನ್ನು ನಿರ್ಮಾಣ ಮಾಡುವಂತವ್ರು. ಅದಕ್ಕಾಗಿ ಮಕ್ಕಳಲ್ಲಿ ಈ ಭಾವನೆಯನ್ನ ಬೆಳೆಸಬೇಕು ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ಈ ಸ್ಮಶಾನದಲ್ಲಿ ಬೆಳಗಾವಿ ಒಂದು ನಗರದಲ್ಲಿ ನಡೆದಂತ ಈ ಕಾರ್ಯಕ್ರಮ ಇತಿಹಾಸವನ್ನ ನಿರ್ಮಿಸಿದಂತ ಕಾರ್ಯಕ್ರಮ. ಅತ್ಯಂತ ಮಹತ್ವವಾದಂತ ಘಟ್ಟ ಅಂತಂದ್ರೆ ಈ ಯುವಕರಲ್ಲಿ ಈ ಮೂಢನಂಬಿಕೆ ಅನ್ನೋದು ಏನಿದೆ, ಯುವಕರಲ್ಲಿ ಒಂದು ಬದಲಾವಣೆಯ ಒಂದು ಗಾಳಿ ಇವತ್ತು ತುಂಬಾ ಬೀಸ್ತಾ ಇದೆ. ಯಾಕಂತಂದ್ರೆ ನಮ್ಮಣ್ಣ ಇಷ್ಟು ಜ್ಞಾನ ಭಗವಂತ ನಮಗೆಲ್ಲ ಕೊಟ್ಟು ಒಂದು ಈ ಬಂಡವಾಳ ಶಾಹಿಗಳು ಪೌರತ್ವಶಾಹಿಗಳು ನಮ್ಮನ್ನ ಬಲಿಪಶುನಾಗಿ ಮಾಡಿದ್ರು. ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಡೆದಂತ ಈ ಕಾರ್ಯಕ್ರಮ ನಮ್ಮನ್ನೆಲ್ಲ ಕಣ್ಣು ತರಿಸಿದೆ. ನಾವೆಲ್ಲ ಯುವಕರು ಇವತ್ತು ಈ ಮೂಢನಂಬಿಕೆಯನ್ನ ಧಿಕ್ಕರಿಸಿ ಇದನ್ನ ರಾಜ್ಯಾದ್ಯಂತ ನಾವು ಇಲ್ಲಿ ಎಷ್ಟು ಜನ ಯುವಕರು ಬಂದಿದ್ದೀವಿ, ಒಬ್ಬ ಯುವಕ ಒಂದು 20 ಜನಕ್ಕೆ ನಾವು ಇಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ತಿಳುವಳಿಕೆಯನ್ನು ಮೂಡಿಸಿ ನಿರಂತರವಾದಂತ ಈ ಕಾರ್ಯಕ್ರಮ ಪ್ರತಿ ಒಂದು ಗ್ರಾಮಕ್ಕೂ ಕೂಡ ಇದನ್ನ ಮುಟ್ಟಿಸುವಂತ ವ್ಯವಸ್ಥೆಯನ್ನ ನಾವೆಲ್ಲ ಯುವಕರು ಮಾಡ್ತೀವಿ. ಇದು ಒಳ್ಳೆಯ ಕಾರ್ಯಕ್ರಮ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಇವತ್ತು ಡಿಸೆಂಬರ್. ಹೌದು, ಈ ಅಭಿಪ್ರಾಯಗಳು ಇವರಿಬ್ಬರಿಗೆ ಸೀಮಿತವಲ್ಲ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಜನರಲ್ಲಿ ವೈಚಾರಿಕತೆಯ ಕಿಡಿ ಹೊತ್ತಿಕೊಂಡಿತು. ಈ ಬೆಳಕು ಕನ್ನಡ ನಾಡಿನ ಹಳ್ಳಿಗಳಲ್ಲೂ ವ್ಯಾಪಿಸಲಿದೆ. ಈ ನಾಡಿನ ಜನ ಮೌಢ್ಯಗಳ ಬಲೆಯಿಂದ ಹೊರಬಂದು ಸ್ವಾಭಿಮಾನದ ಕಹಳೆಯನ್ನು ಮೊಳಗಿಸಲಿದ್ದಾರೆ. ತನ್ನ ತಾನರಿತು ತಾನ್ಯಾರೆಂದು ತಿಳಿದೊಡೆ ತಾನೆ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವಾ ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರ ದೇವರಲ್ಲ ಮರ ದೇವರಲ್ಲ, ಮರ ದೇವರಲ್ಲ ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ದೇವರಲ್ಲ.